ಭಕ್ತನಾಗಿರುವಂತ ಪೌಲನು ರೋಮಾಪುರ ಸಭೆಯ ವಿಶ್ವಾಸಿಗಳಿಗೆ ಆತನು ಹೇಳುವಾಗ ಬಹಳ ಅದ್ಭುತವಾದಂತಹ ಒಂದು ಮಾತನ್ನು ಅಲ್ಲಿ ಸಹ ಇವತ್ತು ಹೇಳುವಂತದ್ದನ್ನು ನಾವು ಕಾಣುತ್ತೇವೆ. 15ನೇ ಅಧ್ಯಾಯ, ರೋಮಾಪುರ ಪತ್ರಿಕೆ 15ನೇ ಅಧ್ಯಾಯ 5ರಿಂದ 6ನೇ ವಚನದಲ್ಲಿ ನೋಡುತ್ತೇವೆ. ಆ ಸ್ಥಿರಚಿತ್ತವನ್ನು ಆದರಣೆಯನ್ನು ಕೊಡುವಂತಹ ದೇವರು ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಲಿ. ಹೀಗೆ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಕೊಂಡಾಡುವಿರಿ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ರಾಜಾದಿರಾಜನ ವಾಕ್ಯವನ್ನು ನಾವು ಕಾಣುತ್ತೇವೆ. ಭಕ್ತನಾಗಿರುವಂತ ಪೌಲನಾಥನು ಹೇಳ್ತಾನೆ, ಸ್ಥಿರ ಚಿತ್ತವನ್ನು, ನಮ್ಮಲ್ಲಿ ಒಂದು ಆದರಣೆಯನ್ನು ಕೊಡುವಂತ ದೇವರು, ಆ ದೇವರು ನಾವು ಕ್ರಿಸ್ತ ಯೇಸುವನ್ನು ನಾವು ಅನುಸರಿಸುತ್ತಾ, ನಾವು ಆತನನ್ನು ನಾವು ಅನುಸರಿಸುತ್ತಾ, ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವುದು ಮಾತ್ರವಲ್ಲ, ದೇವರ ವಿಧಿಯನ್ನ ನಿಯಮಗಳನ್ನು ಅನುಸರಿಸುವುದು ಮಾತ್ರವಲ್ಲ, ಯೇಸು ಕ್ರಿಸ್ತನನ್ನು ನಾವು ಯಾವಾಗಲೂ ನಾವು ಅನುಸರಿಸುತ್ತಾ ಇರುವಂತೆ ಏಕ ಮನಸ್ಸನ್ನ, ನಮ್ಮಲ್ಲಿ ಒಂದೇ ಮನಸ್ಸನ್ನು ಉಳ್ಳವರಾಗಿರುವಂತೆ ದೇವರು ನಮಗೆ ದಯಪಾಲಿಸುವಂತೆ ಆತನು ಬೇಡಿಕೊಳ್ಳುವುದು ಮಾತ್ರವಲ್ಲ, ನಾವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದಂತಹ ದೇವರನ್ನು ನಾವೆಲ್ಲರೂ ಸೇರಿ ಕೊಂಡಾಡುವಂತೆ ಮಾಡಲಿ ಎಂಬುದಾಗಿ ಭಕ್ತನಾಗಿರುತ್ತ ಪೌಲನು ದೇವರಲ್ಲಿ ಬಯಸುವನು, ಚಿಂತಿಸುವನು, ದೇವರಲ್ಲಿ ಪ್ರಾರ್ಥಿಸುವನು, ನಮ್ಮ ದೇವರ ಮಕ್ಕಳನ್ನು ಪ್ರಬೋಧಿಸುವನು ಆತನಾಗಿದ್ದಾನೆ. ದೇವರಿಗೆ ಸ್ತೋತ್ರ. ಅದರ ಅರ್ಥ ಇಲ್ಲಿ ನಾವು ನೋಡುತ್ತೇವೆ, ಏಕ ಮನಸ್ಸನ್ನು ನಾವು ಹೊಂದಿಕೊಳ್ಬೇಕು, ಏಕ ಮನಸ್ಸಿನಲ್ಲಿ ನಾವು ಹುಟ್ಟುವರಾಗಿರ್ಬೇಕು, ಒಮ್ಮುಖರಾಗಿ ನಾವು ಸೇರಿ ಬರುವ ಎಲ್ಲಾ ಪ್ರಿಯರು, ನಾವು ದೇವ ಮಕ್ಕಳು, ನಮಗೆ ಒಂದೇ ಏಕ ಮನಸ್ಸುಳ್ಳವರು ನಾವಾಗಿದ್ದುಕೊಂಡು ಒಮ್ಮುಖರಾಗಿ ಒಂದೇ ಮನಸ್ಸುಳ್ಳವರಾಗಿ ಆ ತ್ರಯೇಕ ದೇವರಾಗಿರುವಂತ ಕರ್ತನನ್ನು ನಾವು ಯಾವಾಗಲೂ ಕೊಂಡಾಡುವರ ಹಾಗೆ ನಾವು ಇರುವವರಾಗಿರ್ಬೇಕು. ದೇವರಿಗೆ ಸ್ತೋತ್ರ. ನಾವು ಅನೇಕರಾಗಿ ಸೇರಿ ಬಂದಾಗ್ಯೂ ನಮ್ಮ ಒಮ್ಮುಖವುಳ್ಳವರಾಗಿ ಒಂದೇ ಮನಸ್ಸುಳ್ಳವರಾಗಿ ನಾವು ನಮ್ಮ ದೇವರನ್ನು ಕೊಂಡಾಡುವವರು, ದೇವರನ್ನು ಸ್ತುತಿಸುವವರು, ದೇವರನ್ನ ನಾವು ಅನುಸರಿಸುವರು, ಕ್ರಿಸ್ತ ಯೇಸುವನ್ನು ನಾವು ಅನುಸರಿಸುವರು ಆಗಿರಬೇಕೆಂಬುದಾಗಿ ಭಕ್ತನಾಗಿರುವಂತ ಪೌಲನು ಆತನು ಬಯಸುತ್ತಾನೆ.